ಹೆಚ್ಚಾಯಿತು. ತಗ್ ಲೈಫ್ ಸಿನಿಮಾ ಬಿಡುಗಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಮಹಾವೀರ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಕ್ಷಣಕ್ಕೆ ಕಮಲ್ ಹಾಸನ್ ಕ್ಷಮೆಯಾಚನೆ ಆಗಬೇಕು, ಇಲ್ಲದಿದ್ರೆ ಸಿನಿಮಾ ಪ್ರದರ್ಶನ ಆಗಬಾರ್ದು ಅನ್ನುವಂತಹ ಕೂಗು. ಮತ್ತು ಇಷ್ಟೆಲ್ಲ ವಿಳಂಬ ಧೋರಣೆ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಲ್ಲ ಅಂತ ಕೊನೆ ಕೋರ್ಟ್ಗೆ ಹೋಗಿದೆ. ಕೋರ್ಟ್ನಿಂದ ಹೇಳಿಸ್ಕೊಂಡು ಅವರು ಕ್ಷಮೆ ಕೇಳಿದ್ರೂ ಕೂಡ ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನುವಂತಹ ಕೂಗು ಕೂಡ ವ್ಯಕ್ತವಾಗಿದೆ. ನೋಡ್ತಾ ಇದ್ರಿ, ಚಪ್ಪಲಿ ಕಾಲಿನಲ್ಲಿ ಕಮಲ್ ಹಾಸನ್ ಭಾವಚಿತ್ರವನ್ನು ತುಳಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೋರಾಟಗಾರರು. ಯಾರು ಕೂಡ ಕಮಲ್ ಹಾಸನ್ನ ಇಲ್ಲಿವರೆಗೂ ದ್ವೇಷ ಮಾಡ್ತಿರ್ಲಿಲ್ಲ. ಬಟ್ ದ್ವೇಷ ಮಾಡೋ ಹಂತಕ್ಕೆ ಇವತ್ತು ಅವರು ಅವ್ರನ್ನ ತಂದುಕೊಂಡಿದ್ದಾರೆ. ಕಾರಣ ಆಡಿದ ಮಾತು ತಪ್ಪಾಗಿ ಹೌದು ನನ್ನಿಂದ ಬಂದಿದೆ ಅಂತ ಹೇಳ್ಬಿಟ್ಟಿದ್ರೆ ಓಕೆ, ನಾನು ಮಾಡಿಲ್ಲ, ಅದನ್ನು ತಪ್ಪೇ ಆಗಿಲ್ಲ ಅಂತ ಉಡಾಫೆ. ಕಮಲ್ ಹಾಸನ್ಗೆ ಇನ್ನು ಮುಂದೆ ಕರ್ನಾಟಕಕ್ಕೆ ಪ್ರವೇಶ ಇಲ್ಲ. ಕಮಲ್ ಹಾಸನ್ ಯಾವುದೇ ಸಿನಿಮಾ ಕೂಡ ರಿಲೀಸ್ ಆಗಲ್ಲ. ಕಮಲ್ ಹಾಸನ್ ಸಿನಿಮಾಗಳಿಗೆ ಅವಕಾಶ ಮಾಡಿಕೊಡಕೂಡ್ದು ಅಂತ ಕರವೇ ನಾರಾಯಣಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಗ್ ಲೈಫ್ ಅಷ್ಟೇ ಅಲ್ಲ, ಕಮಲ್ ಹಾಸನ್ನ ಯಾವುದೇ ಸಿನಿಮಾಗೂ ಕೂಡ ಇನ್ನು ಮುಂದೆ ಅವಕಾಶ ಕೊಡಕೂಡ್ದು ಅನ್ನೋದು ಅವರ ಎಚ್ಚರಿಕೆ. ಎರಾವ್ ಹಾಕಬೇಕು. ಅವರು ನಮ್ಮ ನಾಡಿನ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ ಅಂದರೆ ನಮಗೂ ಅವ್ರು ಬೇಡ. ಇದು ನಾರಾಯಣಗೌಡ ಅವರ ಮಾತು. ಇವತ್ತು ಕಮಲ್ ಹಾಸನ್ ಅವರ ಸಿನಿಮಾ ಬಿಡುಗಡೆಗೆ ರಕ್ಷಣೆಯನ್ನು ಕೇಳಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಮಾಡಬೇಕು, ನಮಗೆ ಅವಕಾಶ ಕೊಡಿ, ನಮಗೆ ಪೊಲೀಸ್ನವರಿಂದ ರಕ್ಷಣೆ ಕೊಡಿ ಅಂತ ಹೇಳಿ ಹೈಕೋರ್ಟ್ಗೇನು ಹೋಗಿದ್ರಲ್ಲ, ಅವರಿಗೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಭಾರಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ನಿಮಗೆ ಭಾಷೆ ಅಂದರೆ ಗೊತ್ತಿದೆಯಾ? ಒಂದು ರಾಜ್ಯ ಅಂದರೆ ಗೊತ್ತಿದೆಯಾ? ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಆಗಿದೆ. ಅಂಥ ಭಾಷೆಗೆ ಅವಮಾನ ಮಾಡಿ ಕ್ಷಮೆ ಕೇಳದೆ ದುರಾಂಕಾರದ ವರ್ತನೆಯನ್ನು ತೋರಿ ಇವತ್ತು ಹೈಕೋರ್ಟ್ ಬಂದಿದ್ದೀರಲ್ಲ, ನಿಮಗೆ ನಾವು ಏನು ಹೇಳಬೇಕು ಅಂತ ಹೇಳಿ ಕಮಲ್ ಹಾಸನ್ ಪರವಾಗಿ ಏನು ಹೈಕೋರ್ಟ್ಗೆ ಹೋಗಿದ್ರಲ್ಲ, ಅವರಿಗೆ ಕನ್ನಡದ ಪಾಠವನ್ನು ಹೇಳುವ ಮುಖಾಂತರ ಈ ನೆಲದ ಸ್ವಾಭಿಮಾನಿ ಕನ್ನಡಿಗರ ನ್ಯಾಯವನ್ನು ಕೊಡಿಸಲಿಕ್ಕೆ ಕಮಲ್ ಹಾಸನ್ ವಿರುದ್ಧ ವಿಜಯೇಂದ್ರ ಸಹ ವಾಗ್ದಾಳಿ ನಡೆಸಿದ್ದಾರೆ. ಕಮಲ್ಗೆ ತಮಿಳು ಭಾಷೆ ಮೇಲೆ ಪ್ರೀತಿ ಇರಬಹುದು, ಸರಿಯಾದ ಮಾಹಿತಿ ಇಲ್ಲದೆ ಇಂಥ ಹೇಳಿಕೆಗಳನ್ನು ಕೊಡೋದು ಅಕ್ಷಮ್ಯ. ಉದ್ದಟತನ ಬಿಟ್ಟು ಕ್ಷಮೆಯಾಚನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹೈಕೋರ್ಟ್ ಅಭಿಪ್ರಾಯಕ್ಕೆ ಸ್ವಾಗತವನ್ನು ಕೂಡ ಕೋರಿದ್ದಾರೆ. ಅವರಿಗೆ ತಮಿಳು ಭಾಷೆ ಬಗ್ಗೆ ಪ್ರೀತಿ ಇರಬಹುದು, ಆದರೆ ಸರಿಯಾಗಿ ಮಾಹಿತಿ ಇಲ್ಲದೇನೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಉದ್ದಟತನವನ್ನ ಬಿಟ್ಟು ಕ್ಷಮೆನೆ ಯಾಚಿಸಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೆ. ರಾಜ್ಯದ ಜನರದ ಅಪೇಕ್ಷೆನೂ ಕೂಡ ಅದೇ ಇತ್ತು. ಇವತ್ತು ಉಚ್ಚ ನ್ಯಾಯಾಲಯವು ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈಗಲಾದ್ರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನ ತಿದ್ಕೋಬೇಕು, ಕ್ಷಮೆನ ಯಾಚಿಸಬೇಕು. ಹೈಕೋರ್ಟ್ ಹೇಳಿದೆ, ಕಾದ್ ನೋಡೋಣ ಏನ್ ಮಾಡ್ತಾರೆ ನೋಡೋಣ.